ಅಮೆರಿಕದ ಅಧ್ಯಕ್ಷೀಯ ಚುನಾವಣೆ ಪ್ರಚಾರದಲ್ಲಿ ಹಾಗೂ ಅಧಿಕಾರಕ್ಕೇರಿದ ಆರಂಭದಲ್ಲಿ ಟ್ರಂಪ್ ಅವರು ಉಕ್ರೇನ್ ಹಾಗೂ ರಷ್ಯಾ ಅಲ್ಲದೆ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧವನ್ನು ನಿಲ್ಲಿಸುವುದಾಗಿ ಘೋಷಿಸಿದ್ದರು. ಕೆಲವು ತಿಂಗಳ ಹಿಂದೆ ಇಸ್ರೇಲ್ ಹಮಾಸ್ ನಡುವಿನ ಯುದ್ಧ ವಿರಾಮದ ವಿಚಾರವನ್ನು ಸ್ವತಃ ಟ್ರಂಪ್ ಎಕ್ಸ್ನಲ್ಲಿ ತಿಳಿಸಿದ್ದರು. ಆದರೆ ಕೆಲವೇ ತಾಸುಗಳಲ್ಲಿ ಇದನ್ನು ವಿರಾಮ ಉಲ್ಲಂಘಿಸಿ ಕದನ ಮುಂದುವರಿಸಿದ್ದರು. ಇದುವರೆಗೂ ಅಧಿಕೃತವಾಗಿ ಆ ಯುದ್ಧ ನಿಲ್ಲಲಿಲ್ಲ. ಇನ್ನು ಉಕ್ರೇನ್ ಅಧ್ಯಕ್ಷರನ್ನು ಶ್ವೇತಭವನಕ್ಕೆ ಕರೆಸಿ ಮಂಡಿಯೂರಿಸಿದರು. ರಷ್ಯಾ ಉಕ್ರೇನ್ ಸಮರಾಗ್ನಿ ತಣ್ಣಗಾಗಿಲ್ಲ. ಇವೆರಡೂ ಯುದ್ಧದ ವಿಚಾರದಲ್ಲಿ ಟ್ರಂಪ್ ಮಾತಿಗೆ ಕಿಂಚಿತ್ತೂ ಬೆಲೆ ಸಿಗಲಿಲ್ಲ. ಆದರೆ ಭಾರತ ಪಾಕಿಸ್ತಾನವನ್ನು ಸುಲಭವಾಗಿ ವಾಣಿಜ್ಯ ಭಾಷೆಯಲ್ಲಿ ಬೆದರಿಸಬಹುದು ಎಂಬ ಟ್ರಂಪ್ ಅವರ ಲೆಕ್ಕಾಚಾರವು ತಲೆ ಕೆಳಗಾಗಿದೆ. ಕದನ ವಿರಾಮದ ಇವರ ಹುಸಿ ಕ್ರೆಡಿಟ್ನ ಬಣ್ಣವು ಬಯಲಾದಂತಾಗಿದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಡೊನಾಲ್ಡ್ ಟ್ರಂಪ್ ನಿರೂಪಿಸಿದಂತೆ ಭಾರತ ಪಾಕ್ ನಡುವಿನ ಸಂಘರ್ಷ ಸಂಭವನೀಯ ಪರಮಾಣು ಶಕ್ತಿಗಳ ಕಾದಾಟವೇನೂ ಆಗಿರಲಿಲ್ಲ. ಎರಡೂ ದೇಶಗಳು ಅಣ್ವಸ್ತ್ರಗಳನ್ನು ಕೈಗೆತ್ತಿಕೊಳ್ಳುವ ಮಟ್ಟಕ್ಕೂ ಹೋಗುತ್ತಿರಲಿಲ್ಲ. ಭಾರತದ ಪ್ರಕಾರ ಇದು ಕೇವಲ ಉಗ್ರರ ನೆಲೆಗಳ ವಿರುದ್ಧ ಕಾರ್ಯಾಚರಣೆಯಷ್ಟೇ. ಹಾಗೇನಾದರೂ ಭಾರತವು ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹ ತಾಣಗಳನ್ನು ಟಾರ್ಗೆಟ್ ಮಾಡಿದ್ದೇ ಆಗಿರದಿದ್ದರೆ ತನ್ನ ಪ್ರದೇಶದ ಆಯಕಟ್ಟಿನ ಪ್ರದೇಶಗಳಲ್ಲೂ ಮುಂಜಾಗ್ರತೆ ವಹಿಸುತ್ತಿತ್ತು ಎಂಬುದು ಅಮೆರಿಕಕ್ಕೆ ತಿಳಿದಿರಲಿಲ್ಲವೇ? ಪರಮಾಣು ದಾಳಿಯ ಸಣ್ಣದೊಂದು ಸಾಧ್ಯತೆ ಇದ್ದಿದ್ದರೂ ಹೊಸ ದಿಲ್ಲಿಯ ಚಾಣಕ್ಯಪುರಿ ಪ್ರದೇಶವನ್ನು ಸಂಪೂರ್ಣವಾಗಿ ಸ್ಥಳಾಂತರಿಸಲಾಗುತ್ತಿತ್ತು. ಅಮೆರಿಕ ಸೇರಿದಂತೆ ಎಲ್ಲ ವಿದೇಶಿ ರಾಜತಾಂತ್ರಿಕರಿಗೂ ತಕ್ಷಣದಿಂದಲೇ ಹೊಸ ದಿಲ್ಲಿಯನ್ನು ತೊರೆಯಲು ಸೂಚಿಸಲಾಗುತ್ತಿತ್ತು. ಅಮೆರಿಕ ಸರ್ಕಾರ ವರ್ಸಸ್ ಭಾರತ ಸರ್ಕಾರ. ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತು. ಪರಮಾಣು ಸಂಘರ್ಷವನ್ನು ತಪ್ಪಿಸಿದ್ದೇವೆ. ಬಿಜಿನೆಲ್ ಕ್ಲೋಸ್ ಮಾಡಿಸುವ ಬೆದರಿಕೆ ಹಾಕಿದ್ದೆವು. 1000 ವರ್ಷಗಳ ನಂತರವಾದರೂ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಸಿಗಲು ಸಾಧ್ಯವೇ ಎಂದು ನೋಡಲು ಅಮೆರಿಕ ಕೆಲಸ ಮಾಡಲಿದೆ. ಭಾರತ ಮತ್ತು ಪಾಕಿಸ್ತಾನ ತಟಸ್ಥ ಸ್ಥಳದಲ್ಲಿ ಮಾತುಕತೆ ನಡೆಸಲಿದೆ. ಒಪ್ಪಂದವನ್ನು ನೇರವಾಗಿ ಡಿಜಿಎಂಒ ಮೂಲಕ ಮಾಡಲಾಗಿದೆ. ಐಎಎಫ್ನ ನಿಖರ ದಾಳಿಯ ನಂತರ ಪಾಕಿಸ್ತಾನ ಕದನ ವಿರಾಮ ಘೋಷಿಸುವಂತೆ ಅಮೆರಿಕಕ್ಕೆ ದುಂಬಾಲು ಬಿತ್ತು. ಭಾರತ ಮಿಲಿಟರಿ ಕ್ರಮವು ಉಗ್ರರಿದ್ದ ಪ್ರದೇಶಗಳಲ್ಲಿ ಮಾತ್ರ ನಡೆಯಿತು. ಕದನ ವಿರಾಮ ಮಾತುಕತೆ ವೇಳೆ ಅಮೆರಿಕದೊಂದಿಗೆ ವ್ಯಾಪಾರದ ಬಗ್ಗೆ ಯಾವುದೇ ಚರ್ಚೆ ನಡೆಯಲಿಲ್ಲ. ಭಾರತ-ಅಮೆರಿಕ ವ್ಯಾಪಾರ ಒಪ್ಪಂದ ಸಂಕೀರ್ಣ ವಿಚಾರ. ಈ ಬಗ್ಗೆ ಏನೂ ನಿರ್ಧಾರವಾಗಿಲ್ಲ. ಮಾತುಕತೆಗಳು ಕೇವಲ ದ್ವಿಪಕ್ಷೀಯವಾಗಿರುತ್ತವೆ. ಅದು ಪಿಒಕೆ ವಾಪಸಾತಿಗೆ ಮಾತ್ರವೇ ಮಾತುಕತೆಯಷ್ಟೇ. ಶಾಂತಿಯ ನೊಬೆಲ್ ಗೆಲ್ಲುವುದು ಅಮೆರಿಕ ಅಧ್ಯಕ್ಷರಿಗೆ ಒಂದು ಚಾರಿತ್ರಿಕ ಹೆಗ್ಗಳಿಕೆ. ಇದುವರೆಗೆ ಅಮೆರಿಕದ 4 ಅಧ್ಯಕ್ಷರಷ್ಟೇ ನೊಬೆಲ್ ಶಾಂತಿ ಪುರಸ್ಕಾರ ಪಡೆದಿದ್ದಾರೆ. ಥಿಯೋಡರ್ ರೂಸ್ವೆಲ್ಟ್ 1906ರಲ್ಲಿ, ವುಡ್ರೋ ವಿಲ್ಸನ್ 1919ರಲ್ಲಿ, ಜಿಮ್ಮಿ ಕಾರ್ಟರ್ 2002ರಲ್ಲಿ, ಬರಾಕ್ ಒಬಾಮಾ 2009ರಲ್ಲಿ, ರೂಸ್ವೆಲ್ಟ್ ಈಗ ಈ ಪಟ್ಟಿಯಲ್ಲಿ 5ನೇವರಾಗಲು ಡೊನಾಲ್ಡ್ ಟ್ರಂಪ್ ಹವಣಿಸುತ್ತಿದ್ದಾರೆ. ಹೀಗೊಂದು ವಿಶ್ಲೇಷಣೆಗಳು ಜೋರಾಗಿವೆ. ಮಾರ್ಚ್ 5ರಂದು ನೊಬೆಲ್ ಶಾಂತಿ ಪುರಸ್ಕಾರ ಸಮಿತಿಯು ಈ ವರ್ಷದ ಪುರಸ್ಕಾರಕ್ಕೆ 338 ಅಭ್ಯರ್ಥಿಗಳನ್ನು ನಾಮನಿರ್ದೇಶನ ಮಾಡಿತ್ತು. ಈ ಪೈಕಿ 244 ವ್ಯಕ್ತಿಗಳು, 94 ಸಂಸ್ಥೆಗಳು ಸೇರಿವೆ. 2024ಕ್ಕೆ ಹೋಲಿಸಿದರೆ 286 ಅಂದರೆ ಆ ವರ್ಷ ಹೆಚ್ಚುವರಿ 60 ಮಂದಿ ಸ್ಪರ್ಧೆಯಲ್ಲಿದ್ದಾರೆ. ಈ ಪೈಕಿ ಡೊನಾಲ್ಡ್ ಟ್ರಂಪ್ ಕೂಡ ಒಬ್ಬರು. ಈ ಹಿಂದೆ 2020ರಲ್ಲಿಯೂ ಡೊನಾಲ್ಡ್ ಟ್ರಂಪ್ ಅವರ ಹೆಸರನ್ನು ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ನಾಮನಿರ್ದೇಶನ ಮಾಡಲಾಗಿತ್ತು. ಮಧ್ಯಪ್ರಾಚ್ಯ ಸಂಬಂಧಗಳ ಸುಧಾರಣೆ ವಿಚಾರವಾಗಿ ಅಮೆರಿಕ, ಉಕ್ರೇನ್, ನಾರ್ವೆ, ಫಿನ್ಲೆಂಡ್ನ ಸಂಸದರು ಆಗ ಅಮೆರಿಕ ಅಧ್ಯಕ್ಷರಾಗಿದ್ದ ಟ್ರಂಪ್ ಅವರ ಹೆಸರನ್ನು ಸೂಚಿಸಿದ್ದರು. ಆ ಹೊತ್ತಿಗೆ
650 ಅಂಕಗಳೊಂದಿಗೆ ಡೊನಾಲ್ಡ್ ಟ್ರಂಪ್ ಈ ಪುರಸ್ಕಾರ ಗೆಲ್ಲುವ ಸಾಧ್ಯತೆ %13.5ರಷ್ಟಿತ್ತು. ಟ್ರಂಪ್ ಯುದ್ಧ ನಿಲ್ಲಿಸುವ ಮಾತುಗಳನ್ನು ಹೆಚ್ಚೆಚ್ಚು ಆಡಿದಷ್ಟು ಮತ್ತು ಅವು ನಿಜವಾದಷ್ಟು ಅಮೆರಿಕ ಅಧ್ಯಕ್ಷರು ನೊಬೆಲ್ ಶಾಂತಿ ಪುರಸ್ಕಾರಕ್ಕೆ ಹತ್ತಿರವಾಗುತ್ತಾರೆ ಎನ್ನುವುದು ಇನ್ನೊಂದು ಲೆಕ್ಕಾಚಾರವಾಗಿದೆ. ಟ್ರಂಪ್ ಅವರ ತೆರಿಗೆ ಯುದ್ಧದಿಂದಾಗಿ ಪ್ರಪಂಚದ ಬಹುತೇಕ ರಾಷ್ಟ್ರಗಳು ಅಮೆರಿಕವನ್ನು ದೊಡ್ಡಣ್ಣನ ಸ್ಥಾನದಲ್ಲಿ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಜಗತ್ತಿಗೆ ಅಮೆರಿಕದ ಮೇಲೆ ಮೊದಲಿದ್ದ ವಿಶ್ವಾಸ ತೆರಿಗೆ ಕಾರಣಕ್ಕೆ ಕುಂದಿರುವುದರಿಂದ ಟ್ರಂಪ್ ಜನಪ್ರಿಯತೆ ಸ್ವತಃ ಆ ರಾಷ್ಟ್ರದಲ್ಲಿಯೇ ಇಳಿದಿರುವುದಕ್ಕೆ ಯುಎಸ್ನಲ್ಲಿನ ಪ್ರತಿಭಟನೆಗಳೇ ಸಾಕ್ಷಿಯಾಗಿವೆ. ಭಾರತ-ಪಾಕ್ ನಡುವೆ ಕದನ ವಿರಾಮವನ್ನು ಎಕ್ಸ್ ಮೂಲಕ ವಿಶ್ವಕ್ಕೆ ಮೊದಲು ತಿಳಿಸಿದ್ದು ಡೊನಾಲ್ಡ್ ಟ್ರಂಪ್. ಆ ಪ್ರತಿ ಹೇಳಿಕೆಗಳು ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ತನಗೆ ಸಲ್ಲಬೇಕು ಎನ್ನುವಂತಿದ್ದವು. ಆದರೆ ಈ ಮಾತುಗಳಿಂದ ಭಾರತದಲ್ಲಿ ವಿಭಿನ್ನಾರ್ಥದ ಚರ್ಚೆಗಳು ಹುಟ್ಟಿದ್ದವು. ಮೊದಲನೇ ಚರ್ಚೆ ಏನೆಂದರೆ ನನ್ನ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ರಾತ್ರಿ ನಡೆದ ಸುದೀರ್ಘ ಮಾತುಕತೆಯ ನಂತರ ಭಾರತ ಮತ್ತು ಪಾಕಿಸ್ತಾನ ತಕ್ಷಣದಿಂದ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ. ಇದು ನನಗೆ ಸಂತಸ ತಂದಿದೆ. ಉಭಯ ದೇಶಗಳಿಗೆ ಅಭಿನಂದನೆಗಳು. ಎರಡನೆಯ ಚರ್ಚೆ, ಬನ್ನಿ ಫ್ರೆಂಡ್ಸ್, ಕ್ಷಿಪಣಿ ಬೇಡ, ಬಿಸಿನೆಸ್ ಮಾಡೋಣ. ಭಾರತ-ಪಾಕ್ ನಡುವಿನ ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸಲು ನಾನು ವ್ಯವಹಾರವನ್ನು ಬಳಸಿಕೊಂಡೆ. ಇಬ್ಬರಿಗೂ ಹೇಳಿದೆ, ಬನ್ನಿ ನಾನು ವ್ಯವಹಾರವನ್ನು ಬಳಸಿಕೊಂಡೆ. ಫ್ರೆಂಡ್ಸ್, ಒಪ್ಪಂದ ಮಾಡಿಕೊಳ್ಳೋಣ. ಪರಮಾಣು ಕ್ಷಿಪಣಿಗಳನ್ನು ಹಾರಿಸಬೇಡಿ, ಒಟ್ಟಿಗೆ ವ್ಯಾಪಾರ ಮಾಡೋಣ. ನನ್ನ ದೊಡ್ಡ ಕನಸು ಶಾಂತಿಯನ್ನು ಸ್ಥಾಪಿಸುವುದು. ನನಗೆ ಒಗ್ಗಟ್ಟು ಬೇಕು, ವಿಭಜನೆಯಲ್ಲ. ನಾನು ಯುದ್ಧ ಬಯಸುವನಲ್ಲ. ಈ ಮೂಲಕ ನಾನು ಆ ಯುದ್ಧದಲ್ಲಿ ಲಕ್ಷಾಂತರ ಜನ ಸಾಯುವುದನ್ನು ತಪ್ಪಿಸಿದೆ. ಮೂರನೆಯ ಚರ್ಚೆ, ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಹುಡುಕ್ತೀನಿ. ಭಾರತ-ಪಾಕ್ನ ಉದ್ವಿಗ್ನತೆಯನ್ನು ಕೊನೆಗೊಳಿಸುವ ಸಮಯ ಬಂದಿದೆ. ಈ ವಿಚಾರದಲ್ಲಿ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ತೋರಿಸಿದ ಭಾರತ ಮತ್ತು ಪಾಕಿಸ್ತಾನದ ಬಲಿಷ್ಠ ನಾಯಕತ್ವದ ಬಗ್ಗೆ ನನಗೆ ಬಹಳ ಹೆಮ್ಮೆಯಿದೆ. ನಾಲ್ಕನೆಯ ಚರ್ಚೆ, ಪರಮಾಣು ಯುದ್ಧ ನಿಲ್ಲಿಸಿದ್ದೇನೆ. ಉಭಯ ದೇಶಗಳ ನಡುವೆ ಕದನ ವಿರಾಮ ಜಾರಿಗೆ ತರಲು ಅಮೆರಿಕ ನೆರವಾಗಿದೆ. ಈ ಕದನ ವಿರಾಮ ಶಾಶ್ವತವಾಗಿರುತ್ತದೆ. ಎರಡೂ ದೇಶಗಳು ಬಹಳಷ್ಟು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ. ಇದು ವಿನಾಶಕಾರಿ ಪರಮಾಣು ಯುದ್ಧಕ್ಕೆ ಕಾರಣವಾಗಬಹುದು. ಲಕ್ಷಾಂತರ ಜನರು ಬಲಿಯಾಗುವ ಅಪಾಯವನ್ನು ಅಮೆರಿಕ ತಪ್ಪಿಸಿದೆ. ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮಕ್ಕೆ ನಾನು ಮಧ್ಯಸ್ಥಿಕೆ ವಹಿಸಿಯೇ ಇಲ್ಲ. ಉಭಯ ದೇಶಗಳು ನೇರವಾಗಿ ಮಾತುಕತೆ ನಡೆಸಿವೆಯಷ್ಟೇ ಎಂದು ದಿಢೀರನೆ ಯೂ ಟರ್ನ್ ಹೊಡೆದಿದ್ದಾರೆ ಡೊನಾಲ್ಡ್ ಟ್ರಂಪ್.